ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಸಮಯೇ ಯುಕ್ತಿ ಸಾಮರ್ಥ್ಯಂ ಕುಂಭಕರ್ಣ ವಿನಾಶನಂ, ಭಾರತೆ ಯುಕ್ತಿ ಸಂಗ್ರಾಮ ಯುಕ್ತಿರೇವ ಹಿ ಜೀವನಂ. ಗಾಡ್ ರಾಮ ಆ್ಯಂಡ್ ಕೃಷ್ಣ ವಿನ್ ದ ವಾರ್ ಓನ್ಲಿ ಬೈ ಟ್ರಿಕ್ಸ್ but not by strength. So, timely tricks can entertain the life. ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ನಾವು ಗಮನಿಸಬಹುದಾದ ಮುಖ್ಯವಾದ ಅಂಶವೆಂದರೆ, ರಾಮ ಮತ್ತು ಕೃಷ್ಣ ದೇವರಾಗಿದ್ದರೂ ಅವರು ಶಕ್ತಿಯಿಂದ ಗೆದ್ದಿದ್ದಲ್ಲ, ಯುಕ್ತಿಯಿಂದ ಗೆದ್ದರು ಎಂಬುದನ್ನು ನಾವು ಗಮನಿಸಬೇಕಾಗುತ್ತದೆ. ಸಮಯಕ್ಕೆ ಸರಿಯಾಗಿ ಯುಕ್ತಿ ಸಾಮರ್ಥ್ಯವನ್ನು ಗಮನಿಸಿದ್ದರಿಂದ ಕುಂಭಕರ್ಣ ವಿನಾಶನ ಆಯಿತು, ರಾವಣ ವಿನಾಶನ ಆಯಿತು, ಕೌರವಾದಿಗಳ ವಿನಾಶನ ಆಯಿತು ಮಹಾಭಾರತ ಯುದ್ಧದಲ್ಲಿ. ಆದ್ದರಿಂದ ಯುಕ್ತಿರೇವಹಿ ಜೀವನಂ, ಸರಿಯಾದ ಸಮಯಕ್ಕೆ ತಕ್ಕಂತೆ ಯುಕ್ತಿಯನ್ನು ಉಪಯೋಗಿಸಿದರೆ ಶಕ್ತಿ ಅನ್ನೋದು ಮೀರಿಸಬಹುದು ಎಂಬುದಷ್ಟೇ ಇದರ ತಾತ್ಪರ್ಯ. ಕುಟುಂಬೆ ಕುಲಬಾಂಧವ್ಯೆ ಅಸಾಧ್ಯಂ ಮನಮಾಪನಂ, ಯೋ ಮನಃ ಸುವಿಜಾನಾತಿ ಸಂತೋಷೇತಿ ಜೀವನೆ. It is impossible to read the minds of the family members as well as the relatives. If it is possible, then he is the winner of the world. ಕುಟುಂಬದಲ್ಲಿ ಮತ್ತು ಕುಲ ಬಾಂಧವರ ಮನಸ್ಸಿನ ಸ್ಥಿತಿಗತಿಗಳನ್ನು ಮಾಪನ ಮಾಡುವುದು, ತಿಳಿದುಕೊಳ್ಳುವುದು ಅಸಾಧ್ಯವಾದ ಮಾತು. ಅಕಸ್ಮಾತ್ ಏನಾದರೂ ಕುಟುಂಬ ಸದಸ್ಯರ ಮತ್ತು ಕುಲ ಬಾಂಧವರ ಮತ್ತು ವ್ಯಕ್ತಿಗಳ ಮನಸ್ಸನ್ನು ಸುವಿಜಾನಾತಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ಸತೋಷಯತಿ ಜೀವನೇ, ಅವನು ಜೀವನ ಪರ್ಯಂತ ಸುಖವಾಗಿ ಇರುತ್ತಾನೆ. ನಕ್ಷತ್ರ ಗಣನಾ ಸಾಧ್ಯಂ ಮತ್ಸ್ಯ ಮಾರ್ಗಂತು ಸಾಗರೆ, ಜೀವನೇ ತದಸಾದ್ಯಂತು ಮನಮಾಪನ ಅಂತರೆ. It is possible to calculate the stars in the sky, and it is possible to find the fish roots in the water, but it is impossible to read the minds of the people. ನಕ್ಷತ್ರ ಗಣನಾ ಸಾಧ್ಯಂ, ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಕುಳಿತರೆ ಲೆಕ್ಕ ಮಾಡಬಹುದು. ಮತ್ಸ್ಯ ಮಾರ್ಗಂತು ಸಾಗರೆ, ಸಮುದ್ರದ ನೀರಿನಲ್ಲಿ ಮೀನುಗಳು ಓಡಾಡುವ ಮಾರ್ಗವನ್ನು ಕೂಡ ಪ್ರಯತ್ನಪಟ್ಟರೆ ಕಂಡುಹಿಡಿಯಬಹುದು. ಆದರೆ ಜೀವನೇ ಅದು ಅಸಾಧ್ಯಂ, ಜೀವನದಲ್ಲಿ ಅದು ಅಸಾಧ್ಯ. ಯಾವುದು? ಮಾನವ ಅಂತಾರೆ. ಮನುಷ್ಯರ ಮನಸ್ಸನ್ನು, ಅವರಲ್ಲಿರುವ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ಸಮಯಕ್ಕೆ ತಕ್ಕಂತೆ ಬದಲಾಗುತ್ತಾ ಇರುತ್ತಾರೆ. ಏಕೋನವಿಂಶತಿ ಶ್ಲೋಕೆ ಸೋಮೇಶ್ವರೇಣ ಚಿಂತಿತಂ, ಕಾರಣಂ ಆಲಿಂಗನಾನೀತಿ ತ್ಯಜತಾಂ ಹಸ್ತಲಾಘವಂ. ಇನ್ ಸೋಮೇಶ್ವರ ಶತಕಂ, poem number 19, Someshwara says the reason for hating the people in the society, and also says why we do not shake hands with the people and why we do not hug the people in the society. ಏಕೋನವಿಂಶತಿ ಶ್ಲೋಕೆ 19ನೇ ಶ್ಲೋಕದಲ್ಲಿ ಸೋಮೇಶ್ವರ ಶತಕದಲ್ಲಿ ಸೋಮೇಶ್ವರ ಎಂಬ ಕವಿಯು ಹೇಳುತ್ತಾರೆ, ಏಕೆ ಮನುಷ್ಯರು ಒಬ್ಬರನ್ನೊಬ್ಬರು ಮುಟ್ಟುವುದಿಲ್ಲ, ಆಲಂಗಿಸುವುದಿಲ್ಲ, ಮಾತನಾಡಿಸುವುದಿಲ್ಲ, ನಗುವುದೂ ಇಲ್ಲ, ಸ್ಪರ್ಶಿಸುವುದೂ ಇಲ್ಲ, ಇದಕ್ಕೆ ಕಾರಣವೇನು ಎಂಬುದಕ್ಕೆ 19ನೇ ಶ್ಲೋಕದಲ್ಲಿ ಸರಿಯಾಗಿ ಉತ್ತರವನ್ನು ಕೊಟ್ಟಿರುತ್ತಾರೆ. ಇದೇ ಕಾರಣದಿಂದ ಕೆಲವರನ್ನು ಶೇಕ್ ಹ್ಯಾಂಡ್ ಕೂಡ ಮಾಡುವುದಿಲ್ಲ, ತಬ್ಬಿಕೊಳ್ಳುವುದಿಲ್ಲ, ಹಸ್ತಲಾಘವನ್ನು ಮಾಡುವುದಿಲ್ಲ. ದುಷ್ಟಪೀಡನ ತಾತ್ಸಾರಃ ಸದಾ ಕ್ಲಿಷ್ಟಂ ಸಹಿಷ್ಣುತಾ, ಕಾಲೇ ಕಾಲೇ ತದುತ್ಪತ್ತಿ ಯಾವಜ್ಜೀವೇ ಮಲಾತ್ಮಿಕ. ಟಾಲರೆನ್ಸ್ ಆರ್ ಇಂಡಿಫರೆನ್ಸ್ ವಿತ್ idiots is not so easy job. We can get away from them for the time being,
but again they do come to us like our body stool. ದುಷ್ಟಪೀಡನ ತಾತ್ಸಾರ, ದುಷ್ಟರ ಪೀಡೆಯನ್ನು ನಾವು ತಾತ್ಸಾರ ಮಾಡೋಣ ಎಂದರೆ ಅದು ತುಂಬ ಕಷ್ಟದಾಯಕ. ಜೊತೆಗೇರೋಣ ಅಂತಂದ್ರು ಅದು ಇನ್ನೂ ಕಷ್ಟದಾಯಕ. ಸದಾ ಕ್ಲಿಷ್ಟಂ ಸಹಿಷ್ಣುತ, ಜೊತೆಗೇರೋಣ ಅಂತಂದ್ರು ಅದು ಇನ್ನೂ ಕಷ್ಟ. ಕಾಲೇ ಕಾಲೇ ತದುತ್ಪತ್ತಿ, ಈ ದುಷ್ಟರ ಪೀಡೆ ಮುಗಿಯಿತು ಎಂದು ಅನಿಸಿದರೆ ಮತ್ತೆ ಸ್ವಲ್ಪ ಸಮಯದಲ್ಲಿಯೇ ಇನ್ನೊಬ್ಬ ಪೀಡೆ ಶುರುವಾಗುತ್ತಾರೆ. ಕಾಲೇ ಕಾಲೇ ತದುತ್ಪತ್ತಿ, ಪದೇ ಪದೇ ಇವರು ನಮ್ಮನ್ನು ಬಿಡುವುದೇ ಇಲ್ಲ. ಹೇಗೆಂದರೆ ನಮ್ಮ ಜೀವನದಲ್ಲಿ ಹೇಗೆ ಮಲವು ಸೃಷ್ಟಿಯಾಗುತ್ತದೆಯೋ ಅದೇ ರೀತಿ ಮಲ ಬೇಡ ಎಂದು ಬಿಟ್ಟರೂ ಕೂಡ ಪುನಃ ಮಲ ಸೃಷ್ಟಿಯಾಗುತ್ತದೆಯೋ ಹಾಗೆ ದುಷ್ಟಪೀಡನ ನಮ್ಮನ್ನು ಬಿಡುವುದೇ ಇಲ್ಲ. ಯಥಾ ದೇಹೇ ಮಲೋತ್ಪತ್ತಿ ತಥೋತ್ಪತ್ತಿ ದುರಾತ್ಮನ, ವಿಸರ್ಜನೆ ಸದಾನಂದ ಕರ್ಷೇತು ಸರ್ವವಾಸನ. Idiots or Rakshasas regenerate like our body stool. We feel happy to excrete it. But if we fight with the crooked or idiots, it is still irritating. ಯಥಾದೇಹೇ ಮಲೋತ್ಪತ್ತಿ, ಹೇಗೆ ದೇಹದಲ್ಲಿ ಮಲದ ಉತ್ಪತ್ತಿಯಾಗುತ್ತದೆಯೋ ಹಾಗೆಯೇ ದುರಾತ್ಮರು ಸಮಾಜದಲ್ಲಿ ಉತ್ಪತ್ತಿಯಾಗುತ್ತಲೇ ಇರುತ್ತಾರೆ. ಇವರನ್ನು ವಿಸರ್ಜನೆ, ಒಬ್ಬ ಟೆರರಿಸ್ಟನ್ನು ನಾಶ ಮಾಡಿದರೆ, ಒಬ್ಬ ಉಗ್ರವಾದಿಯನ್ನು ನಾಶ ಮಾಡಿದರೆ ಆನಂದವಾಗಬಹುದು, ಆದರೆ ಮುಗಿಯಿತೆಂದು ಬಿಡುವಂತಿಲ್ಲ. ಪುನಃ ಇನ್ನೊಬ್ಬ ಶುರುವಾಗುತ್ತಾನೆ. ಅವರನ್ನು ಇಟ್ಟುಕೊಳ್ಳೋಣ, ಜೊತೆಯಲ್ಲಿ ಸೇರಿಸಿಕೊಳ್ಳೋಣ ಎಂದರೆ ಅದು ಇನ್ನೂ ಅನೇಕ ಸಮಸ್ಯೆಗಳಿಗೆ, ವಾಸನೆಗಳಿಗೆ, ಕಾಮ ಕ್ರೋಧ ಲೋಭ ಮೋಹಗಳಿಗೆ ಕಾರಣವಾಗುತ್ತದೆ. ಎಚ್ಚರವಿರಬೇಕು. ದುಷ್ಟಂ ದೃಷ್ಟ್ವಾ ಸತಾ ಸರ್ವೇ ಪಲಾಯತಿ ಪುನಃ ಪುನಃ, ತದೇವ ತರ್ಕ ಸಂವಾದ ವಿರೋಧಂ ವಾ ಪಲಾಯನಂ. ಗುಡ್ ಪೀಪಲ್ ವಿಲ್ ರಿಲಕ್ಟೆಂಟ್ ಆರ್ ಅವಾಯ್ಡ್ ಟು ಫೇಸ್ ದ ಕ್ರಿಕೆಡ್. Now the eternal question is facing them or escaping with them. ದುಷ್ಟಂ ದೃಷ್ಟ್ವಾ ಸತಾ ಸರ್ವೇ, ಸಜ್ಜನರು ದುಷ್ಟರನ್ನು ನೋಡಿದ ತಕ್ಷಣ ಓಡಿ ಓಡಿ ಹೋಗುತ್ತಾರೆ. ಪಲಾಯತಿ ಪುನಃ ಪುನಃ. ತದೇವ ತರ್ಕ ಸಂವಾದ, ಇಲ್ಲಿರೋ ಸಮಸ್ಯೆ ಇದೇನೆ, ಇಲ್ಲಿರುವ ಪ್ರಶ್ನೆ ಇದೇನೆ, ಅವರ ಜೊತೆಗೆ ಜಗಳ ಆಡಬೇಕೋ ಅಥವಾ ಅವರಿಂದ ಎದ್ದು ಓಡಬೇಕೋ, ಇದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಜೊತೆ ಇರಲೂ ಸಾಧ್ಯವಿಲ್ಲ, ವಿರೋಧ ಮಾಡಲೂ ಸಾಧ್ಯವಿಲ್ಲ. ವಿರೋಧೇತು ಮನಕ್ಲೇಶ ಸಹನೆ ಸರ್ವನಾಶನಂ, ಸಜ್ಜನೆ ದೈವ ಸರ್ವಸ್ವಂ ದೈವೋ ದುರ್ಬಲಘಾತಕಃ. If you fight with the idiots or terrorists, it is always endless dispute and kill the peace of mind also. Or the life with them is still ridiculous and ruin everything. So good people always dependent on God, but unfortunately God is also partial. ವಿರೋಧೇತು ಮನಕ್ಲೇಶ ಸಹನೆ ಸರ್ವನಾಶನಂ, ದುರ್ಜನರ ವಿರೋಧವನ್ನು ಮಾಡಿದರೆ ಮನಃಶಾಂತಿ ಹಾಳಾಗಿ ಹೋಗುತ್ತದೆ. ಸಹಿಸಿಕೊಂಡು ಸಹನದಲ್ಲಿ ಇರೋಣ ಎಂದರೆ ಅವರು ನಮ್ಮನ್ನು ಸರ್ವನಾಶ ಮಾಡುವವರೆಗೂ ಬಿಟ್ಟುಕೊಡುವುದಿಲ್ಲ. ಆದ್ದರಿಂದ ಸಜ್ಜನರೇನು ಮಾಡುತ್ತಾರೆ, ಭಗವಂತ ನೀನೇ ಕಾಪಾಡು ಎಂದು ದೇವರನ್ನೇ ಬೇಡಿಕೊಳ್ಳುತ್ತಾ ಕುಳಿತುಕೊಳ್ಳುತ್ತಾರೆ. ಸಜ್ಜನೇ ದೈವ ಸರ್ವಸ್ವಂ, ಸಜ್ಜನರಿಗೆ ದೇವರೇ ಸರ್ವಸ್ವ. ಯಾಕೆಂದರೆ ಅವರನ್ನು ವಿರೋಧ ಮಾಡೋದಕ್ಕೂ ಆಗಲ್ಲ, ಅವ್ರ ಜೊತೆ ಇರೋದಕ್ಕೂ ಆಗಲ್ಲ. ಆದರೆ ದುರಂತವೆಂದರೆ ದೇವೋ ದುರ್ಬಲಘಾತಕ, ದೇವರು ಕೂಡ ದುರ್ಬಲರನ್ನು ರಕ್ಷಿಸುವುದು ನಾ ಕಾಣೆ. ಕಾರ್ಯಕಾರಣ ಸಂಬಂಧೆ ಅಹಂ ವಾ ದೈವ ಕಾರಣಂ, ಅಹಂಕಾರೇ ದೇವನಾಶಂ ದೈವೇತು ಕರ್ತೃ ನಿಷ್ಫಲಂ. ಹೂ ಈಸ್ ಡೂಯಿಂಗ್ ದ ವರ್ಕ್, ವೆದರ್ ಐ ಆಮ್ ಡೂಯಿಂಗ್ ಆರ್ ಗಾಡ್ ಈಸ್ ಮೇಕಿಂಗ್ ಅಸ್ ಟು ಡೂ ದ ವರ್ಕ್? It is an eternal permanent question mark. Suppose we say God is doing the work, then
ಅವರ್ ಐಡೆಂಟಿಟಿ ಈಸ್ ಗಾನ್ ಆರ್ ವೈಸ್ ವರ್ಸ. ಕಾರ್ಯಕಾರಣ ಸಂಬಂಧದಲ್ಲಿ ನಾನು ಕೆಲಸ ಮಾಡಿದ್ದೇನೆಯೋ ಅಥವಾ ದೇವರು ಕೆಲಸ ಮಾಡಿಸಿದರೋ ಎಂಬುದು ಒಂದು ದೊಡ್ಡ ಪ್ರಶ್ನೆ. ಅಹಂಕಾರ ದೈವನಾಶಂ, ನಾನೇ ಮಾಡಿದೆ ಎಂದು ಹೇಳೋದಾದರೆ ದೇವರೇನೋ ಮಾಡಿಲ್ಲ ಎಂದು ಅರ್ಥವಾಗುತ್ತದೆ. ದೈವೇತು ಕರ್ತೃನಿಷ್ಠುರಂ, ಹಾಗಾದರೆ ದೇವರೇ ಎಲ್ಲ ಕೆಲಸವನ್ನು ಮಾಡಿದ ಎಂದಾದರೆ ನಾನು ಯಾವ ಕೆಲಸವನ್ನು ಮಾಡಿಲ್ಲ ಎಂದರ್ಥವೇ ಆಗುತ್ತದೆ. ಅಹಂ ವಾ ದೈವ ಕಾರಣಂ, ನಾನು ಅಥವಾ ದೇವರು ಎಂಬುದನ್ನು ಹೇಳುವಾಗ ನಾನು ಎಂದರೆ ದೇವರಿಲ್ಲ ಎಂದಾಯಿತು, ದೇವರು ಮಾಡಿದರು ಎಂದರೆ ನಾನಿಲ್ಲ ಎಂದಂತಾಯಿತು. ಅದರಿಂದ ಇದು ಪರಿಹಾರವೇ ಇಲ್ಲದಂತಹ ಪ್ರಶ್ನೆಯಾಗಿದೆ. ಪರಿಹಾರ ಸಿಕ್ಕಿದರೂ ಸಮಾಧಾನಾತ್ಮಕ ಅಷ್ಟೇ ವಿನಃ ಇದರಿಂದ ಯಾವುದೇ ಕೊನೆಯಾಗದ ವಿಚಾರವಾಗಿದೆ. ಸರ್ವೇ ಜನಾಃ ಸುಖೇ ಇತ್ಯುಕ್ತಿ ಅಪಾಯಂ ದುಷ್ಟವರ್ಧನಂ ಭ್ರಷ್ಟಾಚಾರ ದುರಾಚಾರೇ ಸಹನಾವವತು ಕುತಃ. ಲೆಟ್ ಆಲ್ ಬಿ ಹ್ಯಾಪಿ is a dangerous statement, and flourish maximum idiots and terrorists. When there is a flood of corruption and terrorism, how can we live with them? ಸರ್ವೇ ಜನಾಃ ಸುಖಿನೋ ಭವಂತು ಎಂಬ ಉಕ್ತಿಯು ಅಪಾಯಕಾರಿ ಮತ್ತು ದುಷ್ಟ ಜನರ ಪ್ರಗತಿಗೆ ಸಹಕಾರಿಯಾಗಿದೆ. ಸರ್ವೇ ಜನ ಎಂದರೆ ಒಳ್ಳೆಯ ಜನ ಮಾತ್ರ ಅಲ್ಲ, ಕೆಟ್ಟ ಜನರೂ ಹೆಚ್ಚಾಗುತ್ತಾರೆ. ದುಷ್ಟವರ್ಧನಂ, ಸಜ್ಜನ ಸುಖಿನೋ ಭವಂತು ಎಂದರೆ ಸಜ್ಜನರು ಮಾತ್ರ ಸುಖವಾಗಿರುತ್ತಾರೆ. ಆದರೆ ಸರ್ವೇ ಜನ ಸುಖಿನೋ ಭವಂತು ಎಂಬಲ್ಲಿ ದುಷ್ಟರೇ ಅಭಿವೃದ್ಧಿಯಾಗಿಬಿಟ್ಟರೆ ಫ್ಲರಿಶ್ ಮ್ಯಾಕ್ಸಿಮಮ್ ಟೆರರಿಸ್ಟ್, ಎಲ್ಲ ಕಡೆಯಲ್ಲಿಯೂ ಟೆರರಿಸ್ಟ್ಗಳು ಹೆಚ್ಚಾಗಬಹುದು. ಅಲ್ಲದೆ ಭ್ರಷ್ಟಾಚಾರಿಗಳು, ದುರಾಚಾರಿಗಳು, ಅತ್ಯಾಚಾರಿಗಳು ಇವರೇ ದೇಶದಲ್ಲೆಲ್ಲ ತುಂಬಿಕೊಂಡರೆ ಸರ್ವೇ ಜನ ಸುಖಿನೋ ಭವಂತು ಎಂದು ಹೇಳುತ್ತಾ ಇದ್ದರೆ ಅವರು ಸುಖವಾಗಿರುತ್ತಾರೆ. ಇಂತಹ ಸಮಯದಲ್ಲಿ ಸಜ್ಜನರು ಬದುಕುವುದಾದರೂ ಹೇಗೆ? ಸಹನಾವವತು ಕುತಃ, ಸಹನಾವವತು ಸಹನೋ ಭುನಕ್ತು ಎಂದು ಹೇಳಿದರೆ ಅವರ ಜೊತೆಗೆ ಊಟ ಮಾಡಬೇಕು, ಅವರ ಜೊತೆ ಆಗಬೇಕು, ಅವರಂತೆ ಆಗಬೇಕು ಅಂದರೆ ನಾವು ಒಬ್ಬ ಉಗ್ರಗಾಮಿ ಆಗಬೇಕೇ ಹೊರತು ಅವರನ್ನು ನಮ್ಮಂತೆ ಸಜ್ಜನರಾಗಿ ಪರಿವರ್ತಿಸಲು ಸಾಧ್ಯವೇ ಇಲ್ಲ. ಸಹನಾವತು ಕುತಃ ಭ್ರಷ್ಟಾಚಾರ ದುರಾಚಾರೇ ಸಹನಾವತು ಕುತಃ. ಭ್ರಷ್ಟಾಚಾರಿಗಳು, ದುರಾಚಾರಿಗಳು, ಅತ್ಯಾಚಾರಿಗಳು ಇರುವಲ್ಲಿ ಸಹನಾವತು, ಜೊತೆಗಿರುತ್ತೇನೆ, ಜೊತೆಗೆ ಬಾಳುತ್ತೇನೆ, ಜೊತೆಗೆ ಊಟ ಮಾಡುತ್ತೇನೆ ಎಂದು ಹೇಳುವುದಾದರೂ ಹೇಗೆ? ಕಸ್ತನ್ನ ವೇದ ಕಿಂ ರುಚಾ ಕರಿಷ್ಯತಿ ಯಥಾರ್ಥಬೋಧಂ ವೇದೈವ ವರ್ಣಿತಂ ಜ್ಞಾನಂ ವಿನಾ ವೇದ ಪಾಠಂತು ನಿಷ್ಫಲಂ ಅನರ್ಥಮುತ್ಕರ್ಷ ಸನಾತನಾಶನಂ. ಋಗ್ವೇದ ಪವಮಾನ says, what way Veda or particular poem will help us without knowing the meaning of that statement. So, without knowledge, Veda or any word leads to confusions and ruin the Sanatana religion. ಕಸ್ತನ್ನ ವೇದ ಕಿಂ ರುಚಾ ಕರಿಷ್ಯತಿ, ಈ ವೇದವನ್ನು ಓದುವುದರಿಂದ ಯಾವುದೇ ಒಂದು ರುಚ್ ಅನ್ನು ಪೊಯಮನ್ನು ಹೇಳುವುದರಿಂದ, ಪದ್ಯವನ್ನು ಹೇಳುವುದರಿಂದ ಏನು ಪ್ರಯೋಜನ? ಯಥಾರ್ಥಬೋಧಂ ವೇದವರ್ಣಿತಂ ಎಂಬುದಾಗಿ ವೇದದಲ್ಲಿಯೇ ಹೇಳಲ್ಪಟ್ಟಿದೆ. ಋಗ್ವೇದದ ಪವಮಾನದಲ್ಲಿ ಈ ರೀತಿಯಾಗಿ ವರ್ಣಿಸಲ್ಪಟ್ಟಿದೆ. ಅಂದರೆ ಜ್ಞಾನಂ ವಿನಾ ವೇದ ಪಾಠಂತು ನಿಷ್ಫಲಂ, ಯಾವುದೇ ವೇದ ಪಾಠವಾಗಲಿ ಯಾವುದೇ ಪದವಾಗಲಿ ಅರ್ಥವನ್ನು ತಿಳಿಯದಿದ್ದರೆ ಅಥವಾ ಅರ್ಥವಾಗದೆ ಮಾತನಾಡಿದರೆ ಅದು ಯಾರಿಗೂ ಉಪಯೋಗವಾಗುವುದಿಲ್ಲ, ಹೇಳುವವನಿಗೂ ಉಪಯೋಗವಾಗುವುದಿಲ್ಲ, ಕೇಳುವವನಿಗೂ ಉಪಯೋಗವಾಗುವುದಿಲ್ಲ. ಅದರಿಂದ ಅನರ್ಥ ಮುತ್ಕರ್ಷವಾಗುತ್ತದೆ, ಕೆಟ್ಟದ್ದೇ ಹೆಚ್ಚಾಗುತ್ತದೆ ವಿನಃ ಒಳ್ಳೆಯದಂತೂ ಸಾಧ್ಯವಿಲ್ಲ. ಅನರ್ಥ ಮುತ್ಕರ್ಷ ಆಗುವುದರ ಜೊತೆಗೆ ಸನಾತನಾಶನಂ, ಸನಾತನವನ್ನು ನಾಶ ಮಾಡಲು ಒಂದು ದಾರಿಯಾಗಿದೆ. ಆದ್ದರಿಂದ ಯಥಾರ್ಥ ಜ್ಞಾನವಿರಬೇಕು. ನಾವು ಹೇಳುವ ವಿಷಯ ಬೇರೆಯವರಿಗೆ ಅರ್ಥವಾಗಬೇಕು, ಅಥವಾ ನಾವು ಹೇಳುವ ವಿಷಯ ನಮಗಾದರೂ ಅರ್ಥವಾಗಬೇಕು. ಅರ್ಥವಿಲ್ಲದೆ ಓದಿದ ಯಾವುದೇ ಪಾಠವೂ ನಿಷ್ಫಲ.
ಎಂಬುದಷ್ಟೇ ಇದರ ತಾತ್ಪರ್ಯ. ಮಂತ್ರೋಚ್ಚಾರಣ ಸಂದರ್ಭೆ ವಾಗರ್ಥ ಪರಿಪಾಲನಂ ಸುಸ್ವರೇ ಸತ್ಫಲೋತ್ಪತ್ತಿ ವಿಪರೀತೆ ವಿನಾಶನಂ. When we are praying, we should be very careful about our words and meaning, whether it is Veda or any kind of bhajan. Only meaningful and procedural statement will produce the good effects to the individual as well as the society, and the reverse of it is opposite. ಮಂತ್ರೋಚ್ಚಾರಣ ಸಂದರ್ಭೆ ವಾಗರ್ಥ ಪರಿಪಾಲನಂ. ಮಂತ್ರವನ್ನು ಉಚ್ಚಾರಣೆ ಮಾಡುವಾಗ ಸ್ವರಬದ್ಧವಾಗಿ ತಪ್ಪಿಲ್ಲದೆ ಅರ್ಥ ಮಾಡಿಕೊಂಡು ಹೇಳುವುದು ಅತ್ಯುತ್ತಮ. ಸುಸ್ವರ, ಸ್ವರವನ್ನು ಸರಿಯಾಗಿ ಅನುಸ್ವಾರ, ಉದಾತ್ತ, ಸ್ವರಿತ ಮುಂತಾದವುಗಳನ್ನು ಒತ್ತಕ್ಷರಗಳನ್ನು ಸ್ಪಷ್ಟವಾಗಿ ಹೇಳಿದಾಗ ಮಾತ್ರ ಅದರ ಸತ್ಫಲೋತ್ಪತ್ತಿ, ಅದರ ಸರಿಯಾದ ಫಲವು ಎಲ್ಲರಿಗೂ ಲಭಿಸುತ್ತದೆ. ತದ್ವಿರುದ್ಧ ಮಾಡಿದರೆ ವಿರುದ್ಧವೇ ಆಗುತ್ತದೆ, ಒಳ್ಳೆಯ ಫಲವು ಸಿಗಲು ಸಾಧ್ಯವಿಲ್ಲ. ದಹನಂ ಅಗ್ನಿಸ್ಪರ್ಶೇತು ಜ್ಞಾನ ಅಜ್ಞಾನ ಸಂಗತಂ ಸುಜ್ಞಾನೇ ಅಗ್ನಿಪಾಕಾಯ ಅಜ್ಞಾನೇ ಸರ್ವನಾಶನಂ. The fire will have the attitude of burning. It burns if we touch it, knowingly or unknowingly. It can be used to cook the food if it is properly utilized, or it will ruin the forest, which is similar to Vedas. ದಹನಂ ಅಗ್ನಿಸ್ಪರ್ಶೇತು, ಸುಡುವುದು ಅಗ್ನಿಯ ಸಹಜ ಗುಣ. ನಾವು ತಿಳಿಯದೆ ಹೇಗೆ ಅಗ್ನಿಯನ್ನು ಮುಟ್ಟಿದರೂ ಅದು ಸುಡುತ್ತದೆ. ನನಗೆ ತಿಳಿದಿರಲಿಲ್ಲ ಎಂದು ನಮಗೆ ಸುಡುವುದನ್ನು ನಿಲ್ಲಿಸುವುದಿಲ್ಲ. ಸುಜ್ಞಾನೇ ಅಗ್ನಿಪಾಕಾಯ, ಸರಿಯಾದ ಜ್ಞಾನದಿಂದ ಅಗ್ನಿಯನ್ನು ನಾವು ಉಪಯೋಗಿಸಿದರೆ ನಮ್ಮ ಊಟೋಪಚಾರಗಳನ್ನು ಮಾಡಲು, ಆಹಾರ ಪದಾರ್ಥಗಳನ್ನು ಬೇಯಿಸಲು ಸಹಕಾರಿಯಾಗಿದೆ. ಅಥವಾ ಅಜ್ಞಾನದಿಂದ ಆ ಅಗ್ನಿಯ ಮಹತ್ವವನ್ನು ತಿಳಿಯದಿದ್ದರೆ ಅದು ಇಡೀ ಕಾಡನ್ನು ಕೂಡ ದಾವಾಗ್ನಿಯಂತೆ ಉರಿಸಿಬಿಡಬಲ್ಲದು, ಸರ್ವನಾಶನ ಮಾಡಬಲ್ಲದು. ಆದ್ದರಿಂದ ಅಗ್ನಿ ಅಗ್ನಿಯಾಗಿಯೇ ಇರುತ್ತದೆ. ನಾವು ಅದನ್ನು ಸರಿಯಾಗಿ ಉಪಯೋಗಿಸಿದರೆ ಸರಿಯಾಗಿ ಉಪಯೋಗಕ್ಕೆ ಬರುತ್ತದೆ. ಕೆಟ್ಟದಾಗಿ ಉಪಯೋಗಿಸಿದರೆ ಸರ್ವನಾಶನ ಮಾಡಿಬಿಡುತ್ತದೆ. ಹಾಗೆಯೇ ವೇದವೂ ಸಹ ಸರಿಯಾಗಿ ಅದನ್ನು ಉಪಯೋಗಿಸಿದರೆ ನಮಗೆ ಅದರಿಂದ ಪ್ರಸಿದ್ಧಿ ವಿಕಾಸವಾಗಲು ಸಾಧ್ಯ. ತಪ್ಪಾಗಿ ಹೇಳಿದರೆ ಸರ್ವನಾಶನವೂ ಸಾಧ್ಯ. ವೇದವಾಣಿ ಸದಾಗಾತಿ ಕೃಣ್ವಂತೋ ವಿಶ್ವಮಾರ್ಯತ ಪರಂ ತದ್ವಿಪರೀತಂತು ಯವನಃ ಸರ್ವವ್ಯಾಪಕಂ. Rigveda says, let all should get the noble personality, but unfortunately the idiots, terrorists are flourishing. ವೇದವಾಣಿ ಸದಾಗಾತಿ, ವೇದದಲ್ಲಿ ಯಾವಾಗಲೂ ಹೇಳುತ್ತಾರೆ, ಕೃಣ್ವಂತೋ ವಿಶ್ವಮಾರ್ಯಂ, ಇಡೀ ಪ್ರಪಂಚವನ್ನು ಆರ್ಯರನ್ನಾಗಿ ಮಾಡಬೇಕು, ಒಳ್ಳೆಯವರನ್ನಾಗಿ ಮಾಡಬೇಕು, ಶ್ರೇಷ್ಠರನ್ನಾಗಿ ಮಾಡಬೇಕು ಎಂದೆಲ್ಲ ವೇದದಲ್ಲಿ ಹೇಳಲಾಗುತ್ತದೆ. ಆದರೆ ದುರಂತ ತದ್ವಿಪರೀತಂತು, ದುರಂತವೆಂದರೆ ಯವನಃ ಸರ್ವವ್ಯಾಪಕ. ಇದಕ್ಕೆ ಬದಲಾಗಿ ವೇದವನ್ನು ಕಲಿತವರಿಗೂ ತೊಂದರೆ ಕೊಡುತ್ತಾ ಯವನರು, ದಡ್ಡರು, ಉಗ್ರಗಾಮಿಗಳು ಸರ್ವವ್ಯಾಪಕಂ, ಎಲ್ಲ ಕಡೆಯಲ್ಲಿಯೂ ಹೆಚ್ಚಾಗುತ್ತಲೇ ಇದ್ದಾರೆ. ಒಂದು ಕಡೆ ಎಲ್ಲರೂ ಶ್ರೇಷ್ಠರಾಗಬೇಕು ಎಂದು ಹೇಳಿದರೆ, ಇನ್ನೊಂದು ಕಡೆ ದುರಂತವಾಗಿ ಎಲ್ಲ ಕನಿಷ್ಠರೇ ಆಗಿ ಹುಟ್ಟುತ್ತಿದ್ದಾರೆ. ಶಂಕರಾಚಾರ್ಯಸ್ಯ ಸುತ್ಯಾಗೆ ಸನಾತನಂ ಸುಪೂಜಿತಂ ಕೃತಘ್ನತಾ ಪರಾಕಾಷ್ಠೆ ನಾಮಮಪಿ ನಮಾನಿತಂ. Adishankaracharya has sacrificed his entire life to get back the importance of Sanatana religion. But unfortunately, many non-gratitudal or thankless persons even today hesitate to
chant his name. It's very unfortunate and ridiculous circumstance. ಶಂಕರಾಚಾರ್ಯರ ಸುತ್ಯಾಗದಿಂದ ಸನಾತನ ಧರ್ಮ ಇಂದಿಗೂ ಕೂಡ ಬೆಳಗುತ್ತಿದೆ. ಆದರೆ ಕೃತಜ್ಞತೆ ಇಲ್ಲದ ಕೃತಜ್ಞರು ಪರಾಕಾಷ್ಠೆಯನ್ನು ಈಗಲೂ ಮೆರೆಯುತ್ತಿದ್ದಾರೆ. ಅಂತಹ ಪುಣ್ಯಾತ್ಮರನ್ನು ಪೂಜೆ ಮಾಡುವುದು ಇರಲಿ, ಅವರ ಹೆಸರನ್ನು ಕೂಡ ಹೇಳದಿರುವಂತಹ ಒಂದು ಗುಂಪು ನಮ್ಮ ಸನಾತನಿಗಳಲ್ಲೇ ಇರುವುದು ದುರಂತ. ಅಂದು ಅವರು ಕಷ್ಟಪಟ್ಟು ನಮ್ಮ ಸನಾತನ ಧರ್ಮವನ್ನು ಉಳಿಸಿಕೊಳ್ಳದಿದ್ದರೆ ಇವರಿಗೆ ಯಾವ ಗೌರವವೂ ಇರುತ್ತಿರಲಿಲ್ಲ. ಆದರೆ ಉಳಿಸಿಕೊಟ್ಟವರನ್ನು ನೆನೆಸಿಕೊಳ್ಳುವಷ್ಟು ಕೃತಜ್ಞತೆ ಇಲ್ಲದ ಕೃತಜ್ಞರು ನಮ್ಮೊಂದಿಗೆ ಇರುತ್ತಾರೆ, ಬದುಕುತ್ತಿದ್ದಾರೆ, ಸುಖವಾಗಿದ್ದಾರೆ. ಕಾಮಕ್ರೋಧ ಸಮುತ್ಕರ್ಷೆ ಕಲಾಮಾಧ್ಯಮ ನಾಶನಂ ದೃಶ್ಯ ಕಲಾ ಮಧೋತ್ಕರ್ಷೆ ನೀತಿ ನಿರ್ನಾಮ ಸಾಧನಂ. Exaggeration of lust, greed and anger in the visual media will certainly eradicate and eliminate the ethics and morality of the country and morality even in the system. ಕಾಮ, ಕ್ರೋಧ, ಲೋಭ, ಮೋಹದ ಹೆಚ್ಚಳದಿಂದ, ಸಮುತ್ಕರ್ಷದಿಂದ, ಉತ್ಕರ್ಷ ಮಾಡುವುದರಿಂದ, ಅದರ ಸಿಕ್ಕಾಪಟ್ಟೆ ಮಹತ್ವ ಕೊಡುವುದರಿಂದ ನಮ್ಮ ಕಲಾ ಮಾಧ್ಯಮ ನಾಶವಾಗಿ ಹೋಗುತ್ತದೆ. ದೃಶ್ಯ ಕಲಾ ಮದೋತ್ಕರ್ಷೆ, ಅದರಲ್ಲೂ ಮುಖ್ಯವಾಗಿ ದೃಶ್ಯ ಮಾಧ್ಯಮ, ಕಣ್ಣು ಮುಂದೆ ಕಾಣುವಂತಹ ದೃಶ್ಯ ಮಾಧ್ಯಮ ಅದರಲ್ಲಿಯೂ ಅತಿ ವೇಗವಾಗಿ ಕಾಮಕ್ರೋಧದ ಉತ್ಕರ್ಷೆ ಆದರೆ ಅದು ವ್ಯಕ್ತಿಗತ ನೀತಿಯನ್ನು ನಿರ್ನಾಮ ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ದೃಶ್ಯ ಕಲಾ ಮದೋತ್ಕರ್ಷೆ ನೀತಿ ನಿರ್ನಾಮ ಸಾಧನಂ. ನೀತಿಯನ್ನೇ ನಾಶ ಮಾಡಿದ ಮೇಲೆ ಇನ್ನೇನು ಉಳಿಯುತ್ತೆ ಸಮಾಜದಲ್ಲಿ? ರಾಜಧನ ಸುಪೋಷಾಯ ಶೈಶವೇ ನೀತಿಬೋಧನಂ ಅನ್ಯಥಾ ಸರ್ವನಾಶಾಯ ಮಾತೃವಿಕ್ರಯ ಕಾರಣಂ. If we want to flourish the sound economy, first you invest on the ethical education in the minds of children. Otherwise, they sell everything, including their mother, for money. ರಾಜಧನ ಸುಪೋಷಾಯ ಶೈಶವೇ ನೀತಿ ಬೋಧನಂ. ದೇಶ ಸುಭಿಕ್ಷವಾಗಿರಬೇಕಾದರೆ, ಅಭಿವೃದ್ಧಿಯಾಗಬೇಕಾದರೆ ಚಿಕ್ಕ ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ನೀತಿ ಬೋಧನೆಯನ್ನು ಮಾಡಲೇಬೇಕು. ನೀತಿ ಬೋಧನೆಗೆ ಇಂದು ಮಾಡಿದ ಹೂಡಿಕೆ ಮುಂದೆ ನಮಗೆ ಅದೊಂದು ದೊಡ್ಡ ಆಸ್ತಿಯಾಗಿ ದೇಶದ ಹಣವನ್ನು ಉಳಿಸಲು ಸಹಾಯವಾಗುತ್ತದೆ, ರಾಜಧನವನ್ನು ಉಳಿಸಲು ಸಹಾಯವಾಗುತ್ತದೆ. ಹಾಗೆ ಮಾಡದಿದ್ದರೆ ಅನ್ಯಥಾ ಸರ್ವನಾಶಾಯ, ಎಲ್ಲವೂ ಸರ್ವನಾಶವಾಗಿ ಹೋಗುತ್ತದೆ. ಕೊನೆಗೆ ಇಂತಹ ನೀತಿ ಇಲ್ಲದ ಮಕ್ಕಳು ತಾಯಿಯನ್ನು ಕೂಡ ದುಡ್ಡಿಗೆ ಮಾರಲು ಮುಂದಾಗುತ್ತಾರೆ. ಎಚ್ಚರವಿರಬೇಕು. ನೀತಿಧಾರಿತ ಸಾಮ್ರಾಜ್ಯೇ ಕೋಶ ಸಮೃದ್ಧಿ ಸಾಧನಂ ರಕ್ಷಣಾ ನ್ಯಾಯ ವ್ಯಾಪಾರ ಸುಮಾರ್ಗೇ ಧಾವತಿ ಸದಾ. If the kingdom is flourishing, the ethics that will prosper the fiscal system and that will reduce the legal cost, administrative cost, protection cost, etc. So lower the cost leads to higher the profit. ನೀತಿಧಾರಿತ ಸಾಮ್ರಾಜ್ಯ, ನೀತಿ ಇರುವಂತಹ, ನೀತಿಯನ್ನು ಧರಿಸಿದ ಯಾವ ಸಾಮ್ರಾಜ್ಯದಲ್ಲಿ ರಾಜ್ಯ ಕೋಶ ಸಮೃದ್ಧಿಯಾಗಲು ಕಾರಣವಾಗುತ್ತದೆ. ರಕ್ಷಣೆಯಲ್ಲಿರಬಹುದು, ನ್ಯಾಯದಲ್ಲಿರಬಹುದು, ವ್ಯಾಪಾರದಲ್ಲಿರಬಹುದು. ನೀತಿಯಿಂದ ನಡೆದಾಗ ಎಲ್ಲರಿಗೂ ಅನುಕೂಲವಾಗುತ್ತದೆ. ಇದರಿಂದ ರಕ್ಷಣಾ ಖರ್ಚು ಕಡಿಮೆಯಾಗುತ್ತದೆ, ಕೋರ್ಟಿನಲ್ಲಿ ಹೋಗುವಂತಹ ಕೇಸುಗಳು, ಘಟನೆಗಳು ಕಮ್ಮಿಯಾಗುತ್ತವೆ, ವ್ಯಾಪಾರದಲ್ಲಿ ಆಗುವಂತಹ ವ್ಯತ್ಯಾಸಗಳು ಕಡಿಮೆಯಾಗುತ್ತವೆ. ನೀತಿಯೊಂದೇ ದಾರಿ ಇದ್ದಾಗ ಅನೇಕ ಖರ್ಚುಗಳು ಕಡಿಮೆಯಾಗಿ, ಖರ್ಚು ಕಡಿಮೆಯಾಯಿತು ಎಂದರೆ
ಲಾಭ ಜಾಸ್ತಿ ಆಯಿತು ಎಂದೇ ಅರ್ಥ. ಸುಮಾರ್ಗೇ ಧಾವತಿ ಸದಾ. ಅಂತಹ ದೇಶವು ಒಳ್ಳೆಯ ದಾರಿಯಲ್ಲಿ ಓಡುತ್ತದೆ. ಆದಾಯಾಸಕ್ತ ಸಂಸ್ಥೆತು ನೀತಿರೇವ ಹಿ ಸಂಹಿತಾ. ನೀತಿರ ಆತ್ಮ ಹಿ ದೇಶಸ್ಯ ಸುನೀತಿ ಪರಮಾಗತಿ. ಇಫ್ ಎನ್ ಆರ್ಗನೈಸೇಷನ್ ಈಸ್ ಇಂಟ್ರೆಸ್ಟೆಡ್ ಟು ಜನರೇಟ್ ದ ಮ್ಯಾಕ್ಸಿಮಮ್ ರೆವಿನ್ಯೂ, ಫಸ್ಟ್ ಇನ್ವೆಸ್ಟ್ ಆನ್ ಮೊರಾಲಿಟಿ ಆ್ಯಂಡ್ ಎಥಿಕ್ಸ್, which is the soul of a country, and thereby peace of mind and thereby liberation. ಯಾವುದೇ ಒಂದು ಸಂಸ್ಥೆಯು ಬೆಳೆಯಬೇಕಾದರೆ, ಅಭಿವೃದ್ಧಿಯಾಗಬೇಕಾದರೆ ನೀತಿರೇವೈ ಸಂಹಿತ, ಅವರ ದೊಡ್ಡ ಭಗವದ್ಗೀತೆ ಯಾವುದಾಗಿರಬೇಕು ಎಂದರೆ ನೀತಿ ಒಂದೇ ಅವರ ಸಂಸ್ಥೆಯನ್ನು ಬೆಳೆಸಲು ಸಾಧ್ಯ, ಆದಾಯವನ್ನು ಬೆಳೆಸಲು ಸಾಧ್ಯ. ನೀತಿರಾತ್ಮ ಹಿ ದೇಶಸ್ಯ, ಒಂದು ದೇಶದ ಆತ್ಮ ಎಂದರೆ ಅದೇ ನೀತಿ. ಅದು ದೇಶವನ್ನು ಕಾಪಾಡುತ್ತದೆ, ಜನರನ್ನು ಕಾಪಾಡುತ್ತದೆ. ಸುನೀತಿ ಪರಮಾಗತಿ, ಮೋಕ್ಷ ಸಾಧನೆಯೂ ಸಾಧ್ಯವಾಗುತ್ತದೆ. ವರ್ತುಲೇ ಸುಖ ದುಃಖಾದಿ ಸುಖೇತು ದೈವ ಕಾರಣಂ, ಪರಂ ವೈರುಧ್ಯ ವಕ್ರೋಕ್ತಿ ದುಃಖಂ ಸರ್ವಂ ಮಯಾ ಕೃತಂ. ಇನ್ ದ ವಿಷಿಯಸ್ ಸರ್ಕಲ್ ಆಫ್ ಪೇನ್ ಆ್ಯಂಡ್ ಗೈನ್, Sukha Dukkha, vicious circle of pain and gain, we believe or judge that gain is severed by the God and I am responsible for any kind of pain. ಸುಖ ಮತ್ತು ದುಃಖವೆಂಬ ಒಂದು ವೃತ್ತದಲ್ಲಿ ಎಲ್ಲ ನಮಗೆ ಸಿಕ್ಕಿರುವ ಎಲ್ಲ ಸುಖಕ್ಕೆ ದೇವರೇ ಕಾರಣ. ಆದರೆ ವಿರುದ್ಧವಾದ ವಕ್ರೋಕ್ತಿ ಎಂದರೆ ಎಲ್ಲ ದುಃಖವನ್ನು ನಾನೇ ಮಾಡಿಕೊಂಡದ್ದು. ದುಃಖವನ್ನು ದೇವರು ಕೊಟ್ಟಿದ್ದಲ್ಲ, ಸುಖವನ್ನು ಮಾತ್ರ ದೇವರು ಕೊಟ್ಟಿದ್ದು, ದುಃಖವೆಲ್ಲವನ್ನು ನಾನೇ ಮಾಡಿಕೊಂಡದ್ದು ಎಂಬುದೇ ವೈರುಧ್ಯ ವಕ್ರೋಕ್ತಿಯಾಗಿದೆ. ಇದನ್ನು ಹೇಗೆ ಅರ್ಥೈಸಬೇಕೆಂಬುದೇ ಕಷ್ಟವಾಗುತ್ತದೆ. ಏಕೆಂದರೆ ಸುಖ ಬಂದಾಗೆಲ್ಲ ದೇವರು ಕಾರಣ ಎನ್ನುತ್ತೇವೆ, ದುಃಖ ಬಂದಾಗೆಲ್ಲ ನಾವೇ ಕಾರಣ ಎನ್ನುತ್ತೇವೆ. ಇಂತಹ ದ್ವಂದ್ವದಲ್ಲಿ ಸಿಲುಕಿ ಇದು ವಿರುದ್ಧತೆಯನ್ನು ಅಪಾಯಕಾರಿಯಾಗಿ ಮನಸ್ಸಿನಲ್ಲಿ ಕ್ಲೇಶೋಕ್ತಿ ವಕ್ರೋಕ್ತಿಯಾಗಿ ನಮ್ಮನ್ನು ಸದಾ ಕಾಡುತ್ತಿರುತ್ತದೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.